ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಸೋಮವಾರ ಆಗಿತ್ತು. ಸಂತೆಗೆ ಹೋಗಿ ತರಕಾರಿ ತನ್ನಿ ಅಂತ ಹೇಳಿದೆ. ಯಾಕಂದರೆ ತರಕಾರಿ ರೇಟು ಅಂಗಡಿಗಳಲ್ಲಿ ತಂದರೆ ತುಂಬ ರೇಟ್ ಇರುತ್ತೆ. ಹಾಗಾಗಿ ನಂಗೆ ಅವತ್ತು ಒಂದಿನ ತಂದಾಗ ತುಂಬ ರೇಟ್ ಆಯಿತು ಅಂತ ಅನ್ನಿಸ್ತು. ಹಾಗಾಗಿ ಸಂತೆಲೇ ತನ್ನಿ ಅಂತ ಹೇಳಿದೆ. ಮತ್ತು ಟೊಮೆಟೊ ಅಷ್ಟೇ, ಶ್ರೇಯು ಇದ್ದಾಗ ತಂದಿದ್ದು. ಅವಾಗ 2-3 ಕೆ ಜಿ ತಂದಿದ್ದರು. ಇಲ್ಲಿ ತನಕ ಆಯಿತು ಅದೇನೆ. ಹಾಗಾಗಿ ಟೊಮೆಟೊ ತನ್ನಿ ಅಂದಿದೆ, ತಂದಿದ್ದಾರೆ. ಕಾಯಿ ತಂದರೆ ನಿಮಗೆ ತುಂಬ ದಿನ ಬರುತ್ತೆ ಮತ್ತು ಚೆನ್ನಾಗಿರಬೇಕು ಹಣ್ಣುಗಳು, ಆವಾಗ ಚೆನ್ನಾಗಿ ಬರುತ್ತೆ. ಆಮೇಲೆ ಸೌತೆಕಾಯಿಯು ಅಷ್ಟೇ, ತುಂಬ ತರಕಾರಿ ತರೋದು ಬೇಡ, ಸ್ವಲ್ಪ ತನ್ನಿ ಅಂತ ಹೇಳಿದೆ. ಅದಕ್ಕೆ ಸ್ವಲ್ಪ ಮಾತ್ರ ತಂದಿದ್ದಾರೆ. ನಿಂಬೆಹಣ್ಣು ನಾನೇನು ಹೇಳಿರಲಿಲ್ಲ. ಇವಾಗ ಸ್ವಲ್ಪ ಬೀಟ್ರೋಟ್ ಜಾಸ್ತಿ ತಿಂತಾಯಿದ್ದೀನಿ ಅಂತ ಅವತ್ತು ಹೇಳ್ದೆಲ್ಲ, ನಂಗೊಬ್ಬರು ಕಮೆಂಟಲ್ಲಿ ಹಾಕಿದರು, ಒಂದು ಸಲ ಹಾಸ್ಪಿಟ್ಲಿಗೆ ತೋರಿಸಿ ಅಂತ. ನೋಡೋಣ ಅಂತ ನನಗೆ ಗೊತ್ತಾಗುತ್ತಲ್ವ, ನಮಗೆ ಸ್ವಲ್ಪ ತೋರಿಸ್ಲೇಬೇಕು ಅಂತ ಇದ್ದರೆ ತೋರ್ಸೋಕ್ಕಾಗುತ್ತೆ. ಥ್ಯಾಂಕ್ ಯು ನೀವು ಹೇಳಿದ್ದಕ್ಕೆ. ಹಾಗೆ ಹಸಿಮೆಣಸನ್ನು ತೊಟ್ಟು ತೆಗೆದು ಒಂದು ಬಾಕ್ಸಿಗೆ ಹಾಕಿ ಇಡೋಣ ಅಂತ ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ತರಕಾರಿ ತಂದರೆ ಏನು ಗೊತ್ತಾ, ಕ್ಲೀನ್ ಮಾಡೋಕ್ಕೆ ತುಂಬ ಟೈಮು. ಅದು ಸೊಪ್ಪುಗಳು ತಂದ್ರಂತೂ ಇನ್ನೂ ರಗಳೆ ಅನಿಸುತ್ತೆ. ನಾನು ಪಾಲಕ್ ಸೊಪ್ಪನ್ನ ಮಾತ್ರ ತನ್ನಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ತನ್ನಿ ಅಂದಿದ್ದೆ. ಅದಕ್ಕೆ ಅದೆರಡನ್ನೇ ತಂದಿದ್ದಾರೆ. ಪಾಲಕ್ ಸೊಪ್ಪು ಹಾಕಿ ನಾನು ಚಪಾತಿ ಮಾಡೋಣ ಅಂತ, ಮತ್ತು ಪಾಲಕ್ಕು ಮತ್ತು ಪನ್ನೀರ್ ಎರಡೂ ಹಾಕಿ ಚಪಾತಿ ಮಾಡೋಣ ಅಂತ ತರಿಸ್ಕೊಂಡಿದ್ದೆ. ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಮಾಡಿದಾಗ. ಹಾಗೆ ನನಗೆ ಯಾಕೋ ಗೊತ್ತಿಲ್ಲ, ಸಂಜೆ ಏನು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಬೆಳಗ್ಗೆದು ಏನೂ ತಿಂಡಿ ಇರಲಿಲ್ಲ. ನಾನು ನಮ್ಮನೆಯವರು ಒಂದು ಪ್ಲ್ಯಾನ್ ಮಾಡಿದ್ವಿ, ಪಿಜ್ಜಾ ತಿನ್ನೋಕ್ಕೆ ಹೋಗೋಣ ಅಂತ. ಪಿಜ್ಜಾಕ್ಕೆ ಆರ್ಡ್ರ್ ಮಾಡೋಣ ಅಂತ ಫೋನ್ ಮಾಡಿದ್ರು ನಮ್ಮನೆಯವರು. ಅವ್ರು 2 ಸಲ ಫೋನ್ ಮಾಡಿದ್ರು, ರಿಸೀವ್ ಮಾಡಲಿಲ್ಲ. ಆಮೇಲೆ ಬೇಡ ಬಿಡಿ, ಓಪನ್ ಇದೆಯೋ ಇಲ್ಲ ಅಂತ ಹೇಳಿ ಅಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿನೇ ಚಪಾತಿನೂ ಹೇಳಿ ಆಮೇಲೆ ಪನ್ನೀರ್ ಗ್ರೇವಿನೂ ಹೇಳಿ ಅಂತ ಅಂದೆ. ನನಗೆ ಯಾಕೋ ಗೊತ್ತಿಲ್ಲ, ಇವತ್ತು ಪಿಜ್ಜಾ ತಿನ್ನಬೇಕು ಅಂತ ಅನ್ನಿಸ್ತು ನನಗೆ ಸಂಜೆ. ನಾನು ಯಾವತ್ತೂ ಹಂಗೆ ತಿನ್ನಬೇಕು ಅಂತ ಆಸೆ ಪಡಲ್ಲ, ಯಾಕೋ ಗೊತ್ತಿಲ್ಲ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡೆ. ನಮ್ಮ ನಸೀಬೇ ಒಂಥರ ಖರಾಬಾಗಿತ್ತು. ಆಮೇಲೆ ಅಡುಗೆ ಮಾಡೋಕ್ಕೂ ನನಗೆ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ. ಏನಾದರೂ ಒಂದು ಮಾಡಿದರೂ ಬರ್ತಿತ್ತು, ಉಪ್ಪಿಟ್ಟು, ಆದರೆ ಯಾಕೋ ಗೊತ್ತಿಲ್ಲ ನಂಗೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಅಲ್ಲೇ ಹೋಟೆಲಲ್ಲೇ ಆರ್ಡ್ರ್ ಮಾಡಿದ್ವಿ. ಚಪಾತಿ ಮಾಡಿಕೊಂಡು ಪನ್ನೀರ್ ಗ್ರೇವಿ ತರಿಸ್ತಾ ಇದ್ದೆ. ಇವತ್ತು ಅದನ್ನು ಮಾಡೋಕ್ಕೂ ಸೋಮಾರಿತನ ಆಯಿತು ನನಗೆ. ಅಲ್ಲೇ ಫಸ್ಟ್ ಏನು ಅಂದ್ಕೊಂಡ್ವಿ, ಅಲ್ಲೇ ಹೋಗಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಅಲ್ಲೆಲ್ಲ ಜನ ಇರ್ತಾರಲ್ವ, ಬೇಡ ಮನೆಗೆ ತಂದು ತಿನ್ನೋಣ ಅಂತ ಹೇಳಿ ಈಗ ತರೋದಕ್ಕೆ ಅಂತ ಹೋಗ್ತಾಯಿದ್ವಿ. ಮಳೆ ಕೂಡ ಚೆನ್ನಾಗೇ ಬರ್ತಾಯಿತ್ತು. ನಮ್ಮನೆಯವರು ಚಪಾತಿ ಹೇಳಿರಲಿಲ್ಲ ಅಂತೆ, ಬರೀ ಪನ್ನೀರು ಮಸಾಲ ಮಾತ್ರ ಹೇಳಿದ್ರಂತ. ಆಮೇಲೆ ಹೋಗಿ ಅಲ್ಲಿ ಚಪಾತಿ, ಇಬ್ರಿಗೂ 2 ಚಪಾತಿ, ಆಮೇಲೆ ಒಂಚೂರು ರೈಸು ತೊಗೊಂಡು ಬಂದಿದ್ದರು. ನಾವು ನೋಡಿ ಎಲ್ಲಾದರೂ ಬೇಜಾರಾಯಿತು ಅಂದರೆ ಹೊರಗಡೆ ಹೋಗಿ ಊಟ ಮಾಡೋಣ ಅಂದರೆ, ನಮ್ಮ ಪೇಟೆಯಲ್ಲಿ ಎಲ್ಲೂ ಅಷ್ಟು ದೊಡ್ಡ ಹೋಟೆಲ್ಗಳು ಇಲ್ಲ. ಇದ್ರೂ ನಮಗೆ ಒಂಥರ ಮುಜುಗರ ಅನಿಸುತ್ತೆ. ಯಾಕಂದರೆ ಹೆಣ್ಮಕ್ಳು ತುಂಬ ಕಮ್ಮಿ ಇಲ್ಲಿ ಹೋಟೆಲ್ಗಳಿಗೆ ಹೋಗೋದು. ಹಾಗಾಗಿ ಹೋಗಬಾರ್ದು ಅಂತ ಅಲ್ಲ, ಆ ಥರ ಆ್ಯಂಬಿಯನ್ಸ್ ಇರೋಂಥ ಹೋಟೆಲ್ಗಳು ಯಾವುದೂ ಇಲ್ಲ. ಹಾಗಾಗಿ ಈಗ ಬೇರೆ ಯಾವುದೋ ಊರಲ್ಲಿ ಆರಾಮಾಗಿ ಕುತ್ಕೊಂಡು ತಿನ್ಬೋದು, ನಮ್ಮವರು ಅಂತ ಯಾರೂ ಇರೋಲ್ಲ. ಅದೇ ನಮಗೆ ಪರಿಚಯ ಇರೋ ಊರಲ್ಲಾದರೆ ಸ್ವಲ್ಪ ಒಂಥರ ಕಸಿವಿಸಿ ಆಗುತ್ತೆ. ಹಾಗಾಗಿ ಹಾಗೆ ಈಗ ಮನೆಗೆ ತೊಗೊಂಡು ಹೋದ್ವಿ. ಪನ್ನೀರ್ ಮಸಾಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು. ಅದ್ರ ಹೋಟೆಲ್ ಹೆಸರು ನಂಗೆ ಮರ್ತೋಗ್ಬಿಟ್ಟಿದೆ. ಚಪಾತಿನೂ ಅಷ್ಟೇ, ನಾನು ಸ್ವಲ್ಪ ಚಪಾತಿನ ದಪ್ಪ ಉತ್ತೀನಿ, ಅವರು ತುಂಬ ತೆಳುವಾಗಿ ಉದ್ದಿರ್ತಾರೆ. ಆಮೇಲೆ ಅನ್ನಿಸ್ತು, ಈ ಥರವೇ ಮಾಡಬೇಕು ಚಪಾತಿನ ಅಂತ ಹೇಳಿ. ಬಿಸಿ ಇತ್ತು. ಹಾಗೆ ಈಗ ತಿಂದ್ವಿ. ನಮ್ಮ ಮನೆಯವರಿಗೆ ಒಂಚೂರು ಇದನ್ನು ತಿಂದಮೇಲೆ ರೈಸ್ ತಿನ್ನಬೇಕಂತೆ. ಅದೇ ಮನೆಯಲ್ಲಾದರೆ ನಾನು ಅಡುಗೆ ಮಾಡಿದಾಗಾದರೆ ತಿನ್ನಲ್ಲ, ಯಾಕೋ ಅಲ್ಲಿ ನೋಡಿದ್ರಂತೆ ರೈಸ್ ಬೇಕು ಅಂತ ಅನ್ನಿಸ್ತಂತೆ. ಸ್ವಲ್ಪ ಫ್ರೈಡ್ ರೈಸ್ ತಗೊಬಂದಿದ್ರು. ನನಗೆ ನಿಜ ಹೇಳ್ತೀನಿ, ಅಲ್ಲಿದು ಫ್ರೈಡ್ ರೈಸ್ ಮಾತ್ರ ಇಷ್ಟ ಆಗೋಲ್ಲ. ಒಂಥರ ಮಣ್ಣು ವಾಸನೆ ಬಂದಂಗೆ ಅನ್ನಿಸ್ತಿರುತ್ತೆ. ನಂಗೆ ಇಷ್ಟ ಹಾಕಿದ್ರು ನಂಗೆ ಅದರಲ್ಲೂ ತಿನ್ನೋಕ್ಕಾಗಿಲ್ಲ. ಅವರಿಗೆ ಅರ್ಧ ಹಾಕಿದೆ, ಇಬ್ಬರಿಗೂ ಇಷ್ಟಿಷ್ಟೇ ಅಂತಲೇ ತಂದಿದ್ರು. ಅವರೇನು ಇದಕ್ಕೇನು ದುಡ್ಡು ಇಸ್ಕೊಂಡ್ಲಿಲ್ಲ ಅಂತ ಹೇಳಿದ್ರು. ಯಾಕಂದರೆ ನಮ್ಮ ಮನೆಯವ್ರು ದಿನ ಹೋಗಿ ಟೀ ಕುಡಿಯೋದು ಸಂಜೆ ಅಲ್ಲೇ, ಹಾಗಾಗಿ ಇದನ್ನು ಹಾಗೆ ಫ್ರೀಯಾಗಿ ಕೊಟ್ಟರು ಅಂದರು, ನನಗೂ ಗೊತ್ತಿಲ್ಲ. ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಬೇಗನೆ ಎದ್ದಿದ್ದೀವಿ. ಇವತ್ತು ಸ್ವಲ್ಪ ಕೆಲಸ ಇದೆ ನಮ್ಮ ಮನೆಯವ್ರಿಗೆ. ಇವತ್ತು ನಮ್ಮ ಮನೆಯವರು ನಮ್ಮೂರಿಗೆ ಹೋಗ್ತಾ ಇದ್ದಾರೆ. ಯಾಕೆ ಏನು ಎತ್ತ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಹಾಗಾಗಿ ನಾನು ಬೇಗ ಎದ್ದು ಅವರಿಗೆ ಟೀ ಮಾಡಿ ಕೊಡ್ತಾಯಿದ್ದೀನಿ. ನಾನಿವತ್ತು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ನಮ್ಮೂರಿಗೆ ಹೋಗ್ತೀನಿ ಅಂತ. ಏನೇನೋ ಆಗಿ ನಾನು ಕೂಡ ಇವತ್ತು ನಮ್ಮೂರಿಗೆ ಹೋದೆ. ಆದರೆ ಈ ವಿಡಿಯೋದಲ್ಲಿ ಆ ವಿಡಿಯೋ ಬರಲ್ಲ, ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಯಾಕಂದರೆ ಆಲ್ರೆಡಿ ಇದರಲ್ಲಿ 20 ಮಿನಿಟ್ಸ್ ಮೇಲ್ಗಡೆ ವಿಡಿಯೋ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಅಲ್ಲಿ ವಿಡಿಯೋನೇ ಬೇರೆ ಸಪ್ರೇಟಾಗಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಹಳೆ ವೀಡಿಯೋಗಳು ಇದ್ದಾವೆ, ಆದರೆ ನನಗೇನೋ ಗೊತ್ತಿಲ್ಲ, ನಾನು ಊರಿಗೆ ಹೋಗಿರೋ ವೀಡಿಯೋಗಳನ್ನ ಬೇಗ ಎಡಿಟ್ ಮಾಡಬೇಕು ಅಂತ ಅನಿಸುತ್ತೆ.
ಹಾಗಾಗಿ ಈ ವಿಡಿಯೋನ ಪಟ್ ಅಂತ ಎಡಿಟ್ ಮಾಡ್ತಾ ಇದ್ದೀನಿ. ಆದರೆ ಇದು ವಿಡಿಯೋ ಮನೆದೇನೆ. ನೆಕ್ಸ್ಟ್ ಬರೋದು ಊರಿನ ವಿಡಿಯೋ ಅಲ್ಲ, ಊರಿನ ವಿಡಿಯೋ ನಂಗೆ ಎಡಿಟ್ ಮಾಡೋಕ್ಕೆ ಖುಷಿ ಇರುತ್ತೆ. ಹಾಗಾಗಿ ಗುಡ್ ಮಾರ್ನಿಂಗ್. ತಲೆ ಬಾಚ್ಕೊಳ್ಳೋಕ್ಕೆ ಇವತ್ತು ಟೈಮ್ ಆಗಲೇ ಇಲ್ಲ, ಮರ್ತೇ ಹೋಗ್ಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಮನೆಯವರು ಊರಿಗೆ ಹೋದರು. ಇವತ್ತು ನಮ್ಮೂರಿಗೆ ಹೋಗ್ತಾ ಇದ್ದಾರೆ ಅವರು. ನಮ್ಮೂರಿಗೆ ಹೋಗ್ತಾ ಇದ್ದಾರೆ. ನನ್ನನ್ನು ಕರೆದಿದ್ರು ಹೋದ ಸಲ ಹೋಗೋಣ ಅಂತ ಹೇಳಿ. ಊರಲ್ಲಿ ಕೆಲಸ ನಡೀತಾ ಇದೆಯಾ, ಹಾಗಾಗಿ ಹೋಗೋಣ ಅಂತ ಕರೆದಿದ್ರು. ಇನ್ನೊಂದು ಸಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅವಾಗ 2 ದಿನಕ್ಕಾಗಷ್ಟು ಕೆಲಸ ಉಳಿಯುತ್ತೆ. ನಾವು ಅಲ್ಲಿ ಹಿತ್ತಲು ಎಲ್ಲ ಕ್ಲೀನ್ ಮಾಡಿಸಿದ್ವಲ್ಲ, ಅಲ್ಲಿ ಅದೇ ನೀಲಗಿರಿ ಹಾಕೋಣ ಅಂತ ಹೇಳಿ ಇವತ್ತು ನೀಲಗಿರಿ ಸಸಿನ ಇಲ್ಲಿಂದನೇ ಒಯ್ತಾ ಇದ್ದಾರೆ. ಅಲ್ಲಿ ಒಬ್ಬರ ಹತ್ರ ಮಾಡೋದಕ್ಕೆ ಹೇಳಿದರು, ಇವ್ರ ಕಸಿನ್ ಹತ್ರ. ಅವರು ಮಾಡಿ ಎಲ್ಲ ಇಟ್ಟಿದ್ದಾರೆ. ನಿನ್ನೆಯಿಂದ ಸ್ವಲ್ಪ ರಾತ್ರಿಯಿಂದ ಮಳೆ ಚೆನ್ನಾಗಿ ಬಂದಿದೆ. ಹಾಗಾಗಿ ಇವತ್ತು ಹೋಗಿ ಇಳಿಸಿ ಬರ್ತೀನಿ. ನೋಡೋಣ ಯಾವಾಗಾಗುತ್ತೋ ಅವತ್ತು. ಇಲ್ಲಿಂದನೇ ಜನ ಮಾಡ್ಕೊಂಡು ಹೋಗಬೇಕು. ತುಂಬ ಜನ ಬೇಕಾಗ್ತಾರೆ. ಹಾಗಾಗಿ ಅಲ್ಲಿ ನಮಗೆ ಅಷ್ಟು ಈಗ ಅಮ್ಮಂಗೂ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಏನಾದ್ರು ಜಾಸ್ತಿ ಕೆಲಸ ಇದ್ದಾಗ ಇವರು ಇಲ್ಲಿಂದನೇ ಎಲ್ಲ ಕರ್ಕೊಂಡೋಗಿ ಎಲ್ಲ ಮಾಡಿ ಬರ್ತಾರೆ. ಯಾಕೋ ಗೊತ್ತಿಲ್ಲ, ಮುಖ ಒಂಥರ ಆಗಿದೆ. ಅದೇ ಮಳೆ ಹದಾಗಿದೆಯಾ ಅಂತ ನೋಡೋದಕ್ಕೆ ಅಂತ ಬಂದೆ. ಇವತ್ತು ಸ್ವಲ್ಪ ಬೀಜಗಳನ್ನ ಹಾಕೋಣ ಅಂತ ಇದ್ದೀನಿ. ಅಮ್ಮನೂ ಒಂದಷ್ಟು ಬೀಜಗಳನ್ನ ಕೊಟ್ಟು ಕಳಿಸ್ತೀನಿ ಅಂದಿದ್ದಾರೆ. ಬೀನ್ಸ್ ಬೀಜ ತುಂಬ ಚೆನ್ನಾಗಿದೆಯಂತೆ, ಬೆಂಡೆ ಬೀಜನೂ ಚೆನ್ನಾಗಿದೆ. ಒಂದಷ್ಟು ಕವರ್ಗಳಿಗೆ ತುಂಬ್ಕೊಂಡು ನಟ್ಕೊ 4 ಕಲ್ಲು ಮೇಲೆ ಏನಾಗಲ್ಲ ಅಂತ ಹೇಳಿದ್ದಾರೆ. ಎಂತ ಮಾಡೋದ ನೋಡೋದು. ಕಸ ಹೊಡೆಯೋಣ ಅಂತ ಬಂದೆ, ಅದೇನು ಪೂರ್ತಿ ಹಸಿಯಾಗಿ ಹೋಗಿದೆ. ಹಾಗಾಗಿ ಹೊಡೆದ್ರೂ ಅದು ಹೋಗಲ್ವಾ ಅಂತ ಗೊತ್ತಿಲ್ಲ. ಈಗ ಹೊಡೆಯಲ್ಲ, ಆಮೇಲೆ ಹೊಡಿತೀನಿ. ಹಿಡಿಯಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ ನಮ್ಮ ಮನೆಯವರು. ನಾನು ಇಲ್ಲೇ ಒಂದು ಇಟ್ಕೊಂಡಿರ್ತೀನಿ, ಅವ್ರು ಹೊಡೆದ್ರೆ ಎಲ್ಲಿ ಬೇಕಲ್ಲಿ ಇಟ್ಬಿಡ್ತಾರೆ. ಅಲ್ಲಿ ಇದ್ರ ಮೇಲೆ ಇಟ್ಟಿರ್ತಾರೆ ಅವರು, ಗ್ಯಾಸಿನ ಇದ್ರ ಮೇಲೆ ಅಂತ ಹೇಳೋಣ. ಇವತ್ತು ಅದೇ 5 ಜನರಿಗೆ ತಿಂಡಿ ಕೊಡಬೇಕಾಗುತ್ತೋ ಅಂತ ಗೊತ್ತಿಲ್ಲ. 5-6 ಜನರಿಗೆ ದೋಸೆ ಹಿಟ್ಟಿದೆ. ಇವತ್ತು ಇಲ್ಲೂ ಕೆಲಸ ಇದ್ದರೆ ತಿಂಡಿ ಕೊಡಬೇಕಾಗಿತ್ತು ಜಾಸ್ತಿ ಜನರಿಗೆ. ನಾನು ಹಾಗಾಗಿ ದೋಸೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ತಿಂಡಿ ಕೊಡೋದಿದ್ದರೆ ದೋಸೆನೇ ಕೊಡೋಣ ಅಂತ ಹೇಳಿ. ಇವತ್ತು ಏನಾಗಿದೆ ಅಂದರೆ ಕರೆಂಟ್ ಇಲ್ಲ. ಮಧ್ಯರಾತ್ರಿ 1 ಗಂಟೆಗೆ ಇದು ಈಗ ನಮ್ಮ ಪೇಟೆಯಲ್ಲಿ ಡಿವೈಡರ್ ಎಲ್ಲ ಮಾಡಿದ್ದಾರೆ. ಯಾರೋ ಮೊಟ್ಟೆ ವ್ಯಾನವ್ರು ಬಂದು ಡಿವೈಡರಿಗೆ ಹೊಡೆದು ಫುಲ್ ಪಲ್ಟಿಯಾಗಿ ಲೈಟ್ ಕಂಬ ಎಲ್ಲ ಹಿಂಗಾಗಿದ್ದಾವಂತೆ. ಆ ಕಡೆ ತಪ್ಪಿಸಿ ಈ ಕಡೆ ನಮಗೆ ಕೊಡ್ತಾರೆ ಕರೆಂಟನ್ನು. ಅವರಿಗೂ ಹೋಗಬೇಕಲ್ಲ ಇನ್ಫಾರ್ಮೇಷನ್ನು ಎಲ್ಲ. ಇನ್ನೂ ಈಗ ಬೆಳಗ್ಗೆ ಆಗ್ತಾಯಿದೆ, 6:30 ಆಯ್ತು ಅಷ್ಟೇ. ಅದೇ ಕಾಯಿ ಎಲ್ಲ ತುರಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. UPS ಅಲ್ಲೇ ಹಾಕ್ತೀನಿ, ನೋಡೋಣ. ಅಷ್ಟು ಚೆನ್ನಾಗಿ ನುರಿಯಲ್ಲ ನಮ್ಮದು UPS ಅಲ್ಲಿ ಹಾಕಿದ್ರೆ. ಈಗ ಬೆಳಗಾಗಿದೆ, ನನಗಿಂತ ಲೇಟಾಗಿ ಬೆಳಗಾಗಿದೆ ಕೋಳಿಗೆ. ನಮ್ಮ ಮನೆಯವ್ರಿಗೆ ಒಂಚೂರು ಈರುಳ್ಳಿ ಪಲ್ಯ ಮಾಡೋಣ ಅಂತ ಬಂದೆ. ನಾನು ಹೆಚ್ಚಿಗೆ ಹೂಗಳನ್ನ ಕೊಯ್ಯಲ್ಲ, ನಮ್ಮ ಮನೆಯವ್ರು ಕೊಯ್ಬೇಡ ಅಂತಾರೆ. ಹಾಗಾಗಿ ಕೊಯ್ಯಲ್ಲ. ಇದೆಲ್ಲ ನೆನ್ನೆ ಹೂವೆ, ಇದೆಲ್ಲ ಇವ್ರು ಸಂಜೆ ಉದುರುತ್ತೆ. ನಾನು ಹಿಂದ್ಗಡೆ ಇರೋಂಥದ್ದನ್ನು ನೋಡಿ ಕೊಯ್ಕೊಂತೀನಿ. ಇದು ನನಗೆ ಇಷ್ಟ, ಹಳೇ ಕಾಲದ ಹೂ ಇದು. ಇದು ಪಾಟ್ ಬೇರೆ ಚೇಂಜ್ ಮಾಡಬೇಕು, ನನಗೆ ಇಷ್ಟ ಇದು. ಈ ಹೂಗಳೇನು ಗೊತ್ತಾ, ಎವ್ರಿಡೇ ಬ್ಲೂಮಿಂಗ್ ಥರ. ಇದು ಅಷ್ಟೇ, ದಿನಾ ಹೂವು ಆಗ್ತಿರುತ್ತೆ. ನಂಗೆ ಆ ಥರ ಹೂಗಳು ಇಷ್ಟ ಆಗುತ್ತೆ. ಏನೋ ಮಳೆ ಬಂದರೆ ಆ ವಾತಾವರಣನೇ ಒಂಥರ ಬದಲಾವಣೆ. ಅಂದರೆ ಗಿಡದಲ್ಲೆಲ್ಲ ಒಂಥರ ಚೆನ್ನಾಗಿ ಕಾಯಿ ಎಲ್ಲ ತುರಿದು ಕಾಯ್ತಾ ಇದ್ದೆ. ಮತ್ತು ನಮ್ಮ ಮನೆಯವರು ಎಷ್ಟು ಜನ ಏನು ಎತ್ತ ಅನ್ನೋದು ಕೂಡ ಹೇಳಿರಲಿಲ್ಲ. ಹೊರಟ ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಕೆಲಸದವರು ಬರ್ತೀನಿ ಅಂತಾರೆ, ಒಂದೊಂದು ಸಲ ಬರಲ್ಲ. ಹಾಗಾಗಿ ಕಾಯಂ ಗೊತ್ತಿರಲ್ಲ ಎಷ್ಟು ಜನ ಬರ್ತಾರೆ ಏನು ಅಂತ. ಆಮೇಲೆ 6 ಜನಕ್ಕೆ ತಿಂಡಿ ಕೊಡಬೇಕು ಅಂತ ಫೋನ್ ಮಾಡಿದ್ರು ನಮ್ಮ ಮನೆಯವರು. ನಮ್ಮ ಮನೆಯಿಂದ ಎದುರುಗಡೆನೇ ಹೋಗ್ಬೇಕು. ಅವ್ರು ನರ್ಸರಿಗೆ ಹೋಗೋದಿದ್ದರೆ ಹೋಗಿ ಕೆಲಸದವ್ರನ್ನೆಲ್ಲ ಹೊರಡಿಸಿ ಆಮೇಲೆ ಟ್ಯಾಕ್ಟ್ರು ತೊಗೊಂಡು ಎಲ್ಲ ಹೋಗೋಷ್ಟೊತ್ತಿಗೆ ಟೈಮು ಇಲ್ಲೇ 8 ಗಂಟೆ ಆಗೋಯಿತು. ಅಲ್ಲಿ ನಮ್ಮ ಮನೆಯವರು ಅದೇನು 1 ಗಂಟೆ ಇಲ್ಲ 2 ಗಂಟೆ ಒಳಗೆ ಮುಗಿದು ಹೋಗುತ್ತೆ ಅಂತ ಅಂದ್ಕೊಂಡಿದ್ರು. ಅಂದರೆ 2 ಗಂಟೆ ಟೈಮ್ ಸಾಕು ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅವರಿಗೆ ಇಷ್ಟೊಂದು ಟೈಮು ಹಿಡಿಯುತ್ತೆ ಅಂತ ಹೇಳಿ. ನಾನು ಈಗ ಬರ್ತಾರೆ ಆವಾಗ ಬರ್ತಾರೆ ಅಂತ ಕಾದು ಎಲ್ಲ ಕೆಲಸಗಳನ್ನೂ ಕೂಡ
ಮುಗಿಸ್ಕೊಂಡೆ ನಾನು. ಈಗ ನಾನು ಟೀ ಕುಡಿತಾ ಇದ್ದೆ ಅಲ್ವಾ, ಆವಾಗ ನಮ್ಮ ಮನೆಯವರು ಫೋನ್ ಮಾಡಿದ್ರು, ಮನೆ ಎದುರುಗಡೆ ಬಾ ಅಂತ ಕರೆದ್ರು. ನಾನು ಹೋದೆ, ಅಷ್ಟೊತ್ತಿಗೆ ಅವ್ರು ಆ ಕಡೆ ಪಾಸ್ ಆದರು. ಇಲ್ಲ ತಿಂಡಿಗೆಲ್ಲ ರೆಡಿ ಮಾಡು ಅಂತ ಹೇಳಿದ್ರು. ನಾನು ಕೂಡ ಟೀ ಎಲ್ಲ ಕುಡಿದೆ. ಕರೆಂಟ್ ಕೂಡ ಬಂತು. ಆಮೇಲೆ ನಮ್ಮ ಮನೆಯವರಿಗೆ ಸ್ವಲ್ಪ ಈರುಳ್ಳಿ ಪಲ್ಯ ಮಾಡೋಣ ಅಂತ ಹೇಳಿ ಈರುಳ್ಳಿ ಹೆಚ್ಚುತ್ತಾ ಇದ್ದೀನಿ. ನಮಗೆ ಈರುಳ್ಳಿ ಪಲ್ಯನ ಬಾಣಂತನದಲ್ಲಿ ಮಾಡಿಕೊಡ್ತಾರೆ. ನನಗೆ ತುಂಬ ಇಷ್ಟ. ನಾನು ಮಾಡೇ ಇರಲಿಲ್ಲ. ಊರಿಗೆ ಹೋದಾಗ ಅಮ್ಮ ಆಲೂಗಡ್ಡೆ ಇರಲ್ವಲ್ಲ, ಆವಾಗ ಈರುಳ್ಳಿ ಪಲ್ಯ ಮಾಡಿಕೊಡ್ತಾರೆ. ಕಾಯಿ ಕೂಡ ತುರಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. 2 ಕಾಯಿ ತುರ್ಕೊಂಡು ರೆಡಿ ಮಾಡಿದೆ. ಅವ್ರಿಗೆ ನಾನು ಪಲ್ಯ ಏನೂ ಮಾಡಲ್ಲ, ಜಸ್ಟು ಚಟ್ನಿ ಮಾತ್ರ ಮಾಡಿಕೊಡ್ತೀನಿ. ನಾನು ಕನಸು ಊರಿಗೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಮಧ್ಯಾಹ್ನ ನಮ್ಮ ಮನೆಯವ್ರು ಇರಲ್ವಲ್ಲ, ನಿನ್ನೆ ನಾನು ಪಾಲಕ್ ಸೊಪ್ಪು ತರಿಸಿದ್ದೆ. ಪನ್ನೀರು ಮತ್ತು ಪಾಲಕ್ ಸೊಪ್ಪು ಹಾಕಿ ಚಪಾತಿ ಮಾಡೋಣ ಅಂತ ತರಿಸ್ಕೊಂಡಿದ್ದೆ. ಆಮೇಲೆ ನಮ್ಮ ಮನೆಯವ್ರು ಇರಲ್ವಲ್ಲ, ಅದಕ್ಕೇ ನಾನೇನು ಅಂದ್ಕೊಂಡೆ, ಬರೀ ನನಗೆ ಮಾತ್ರ 2 ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಪಾಲಕ್ ಸೊಪ್ಪನ್ನ ನಾನು ಸ್ವಲ್ಪ ಬ್ಲಾಂಚ್ ಮಾಡೋಕ್ಕೆ ಇಟ್ಟಿದ್ದೀನಿ. ಅಂದರೆ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ತೆಗೆದು ಅದನ್ನು ಮಿಕ್ಸಿ ಮಾಡಿ ಗೋಧಿ ಹಿಟ್ಟಿಗೆ ಹಾಕಿ ಕಲಸಿದ್ರೆ ಚಪಾತಿ ಚೆನ್ನಾಗಾಗುತ್ತೆ, ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿ. ಹಾಗೆಯೇ ಅಮ್ಮ ಒಂದಷ್ಟು ಗಿಡಗಳು ಬೇಕು ಅಂತ ಹೇಳಿದರು. ಹಾಗಾಗಿ ನಮ್ಮ ಮನೆಯವ್ರು ಕಾರಲ್ಲಿ ಹೋಗ್ತಾರಲ್ವ, ಅದಕ್ಕೆ ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದೀನಿ. ಇದು ನಂಜುಬಟ್ಲು ಗಿಡ ನಮ್ಮ ಅಮ್ಮನ ಮನೆಯಿಂದನೇ ತಂದಿರೋದು. ಅವ್ರ ಮನೇಲಿ ತುಂಬ ಚೆನ್ನಾಗಿತ್ತು. ಇಡೀ ಊರವರೆಲ್ಲ ಬಂದು ಹೂವನ್ನ ಕೊಯ್ಕೊಂಡು ಹೋಗ್ತಾಯಿದ್ರು. ಅದು ಅಮ್ಮನ ಹತ್ರ ಸತ್ತೋಗ್ಬಿಟ್ಟಿದೆಯಂತೆ. ಹೋದ ವರ್ಷ ಮಳೆಗಾಲದಲ್ಲಿ ನಾವು ಜವಳಾಗುತ್ತೆ ಅಂತ ಹೇಳ್ತೀವಿ, ಅಂದರೆ ನೀರು ಜಾಸ್ತಿ ನಿಂತು, ನಿನ್ನ ಹತ್ರ ಇದೆಯಲ್ಲ ಕೊಟ್ಟು ಕಳಿಸು ಅಂತ ಹೇಳಿದರು. ನಾನು ಕೂಡ ಇದನ್ನು ನೆಡಬೇಕು ಮನೆ ಎದುರುಗಡೆ. ಸ್ವಲ್ಪ ಮಳೆ ಚೆನ್ನಾಗಿ ಬರಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಅದೇ ಅಮ್ಮಂಗೆ ಅಂತ ನಾನು ತಗೊಂಡೋಗಿ ಅಲ್ಲಿ ಎಲ್ಲ ಇಟ್ಟರೆ ಹೋಗ್ಬೇಕಿದ್ರೆ ಅವ್ರು ಹಾಕೊಂಡು ಹೋಗ್ತಾರೆ ಅಂತ ಹೇಳಿ ನಾನೆಲ್ಲ ಒಂದು ಕಡೆ ಇಟ್ಟಿದ್ದೆ. ನನಗೆ ನೆನಪೇ ಇರಲ್ಲ. ಅಮ್ಮ ಮತ್ತೆ ಫೋನ್ ಮಾಡಿದರು, ಎಲ್ಲ ರೆಡಿ ಮಾಡಿಡು, ಬಂದಾಗ ಹಾಕಿ ಕಳಿಸು ಅಂತ. ಆಮೇಲೆ ಯಾವುದೋ ಒಂದು ಗಿಡನೂ ಕೂಡ ಹೇಳಿದರು, ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ಈ ಕಡೆ ನಾನು ಚಟ್ನಿಗೆ ಅಂತ ಹಸಿಮೆಣಸನ್ನು ಕೂಡ ಹುರಿಯೋಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ತೀನಿ. ಮುಂಚೆ ಉಪ್ಪು ಹಾಕಬಾರ್ದು, ಉಪ್ಪು ಹಾಕ್ಬಿಟ್ರೆ ಅದು ನೀರು ಹೊಡೆದು ಬಿಡುತ್ತೆ, ಪಲ್ಯ ಚೆನ್ನಾಗಿ ಆಗಲ್ಲ. ಮತ್ತು ಈ ಪಲ್ಯಕ್ಕೆ ಏನು ಗೊತ್ತಾ, ಎಷ್ಟೇ ಕಮ್ಮಿ ಎಣ್ಣೆ ಹಾಕಿದ್ರೂ ಎಣ್ಣೆ ಕೆಳಗಡೆ ನಿಂತು ಬಿಡುತ್ತೆ. ತುಂಬ ದಿನ ಆಗಿದೆಯಲ್ಲ, ಈಗ ಇಷ್ಟು ಜನರಿಗೆ ಅಡುಗೆ ಮಾಡಿದೆ, ಮರ್ತೋದಂಗೆ ಆಗಿಬಿಡುತ್ತೆ ಒಂಥರ. ಅದಕ್ಕೆ ನೆನಪು ಮಾಡಿ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ದೀನೋ ಇಲ್ವೋ, ಹಸಿಮೆಣಸು ಹಾಕಿದ್ದೀನೋ ಇಲ್ವೋ ಅಂತ ಹೇಳಿ. ಕಾಯಿನ ನಾನು ಒಂದು ಸಲ ರುಬ್ಕೊಂಡು ಆನಂತರ ಇನ್ನೊಂಚೂರು ಕಾಯಿ ಹಾಕಿ ರುಬ್ಬನ ಅಂತ ಹೇಳಿ ಚೂರು ಬಿಸಿ ನೀರನ್ನು ಕೂಡ ಇಟ್ಕೊಂಡಿದ್ದೀನಿ. ಮಳೆ ಬರ್ತಾ ಇದೆಯಲ್ಲ, ಸ್ವಲ್ಪ ಬೆಣ್ಣೆ ಬಂದಂಗೆ ಆಗಿಬಿಡುತ್ತೆ ಕಾಯಿ ಚಟ್ನಿ, ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನು ಇಟ್ಕೊಂಡಿದ್ದೀನಿ. ಪುಟಾಣಿನೂ ಕೂಡ ಆಮೇಲೆ ಹಾಕಿ ರುಬ್ಬಣ ಅಂತ ಹೇಳಿ ಹಾಗೆ ಸೈಡಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ತನಕನೂ ಗೊತ್ತಿಲ್ಲ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿ. ನಂಗೆ ಆ ತಲೆಯಲ್ಲಿ ಐಡಿಯಾನೂ ಇರಲಿಲ್ಲ. ನಾನು ಮಧ್ಯಾಹ್ನದ ಅಡುಗೆಗೂ ಕೂಡ ನೋಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಹಾಗೇ ಅಲ್ವಾ, ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು ಅಂತ. ಅದು ಸ್ವಲ್ಪ ತಣ್ಣಗಾದ ನಂತರ ಅದಕ್ಕೆ ನಾನು ನೀರೇನು ಹಾಕಲಿಲ್ಲ, ಹಾಗೇ ಮಿಕ್ಸಿ ಮಾಡಿದೆ. ಯಾಕಂದರೆ ಅದರಲ್ಲೇ ನೀರಿನ ಅಂಶ ಇರುತ್ತಲ್ವ, ಹಾಗಾಗಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಗೆಯೇ ಈಗ ಪಾಲಕ್ ಸೊಪ್ಪನ್ನು ಕೂಡ ರುಬ್ಬಿ ಹಾಕಿದ್ದೀನಿ. ಪಾಲಕ್ ಸೊಪ್ಪಿನ ಜೊತೆಗೆ ಬೇಕಿದ್ರೆ ನೀವು ಪನ್ನೀರನ್ನು ಕೂಡ ಹಾಕಿ ರುಬ್ಬಿ ಹಾಕ್ಬೋದು. ನಾನು ಪನ್ನೀರನ್ನು ತುರಿದು ಹಾಕೋಣ ಅಂತ ಇದ್ದೆ, ಮತ್ತು ನಮ್ಮ ಮನೆಯವರು ಇರಲ್ವಲ್ಲ, ಮತ್ತು ನಂಗೆ ಒಬ್ಳಿಗೆ ಏನು ಅಂತ ಹೇಳಿ ನಾನು ಬರೀ ಪಾಲಕ್ ಸೊಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಪನ್ನೀರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ರೆಗ್ಯುಲರಾಗಿ ಪನ್ನೀರನ್ನ ಯೂಸ್ ಮಾಡೋಣ ಅಂತ ಹೇಳಿ. ಮಕ್ಕಳೆಲ್ಲ ಬಂದಾಗ ನಾನು ತರಿಸ್ತಾ ಇದ್ದೆ. ನಾನು ಮುಂಚೆಲ್ಲ ತರಿಸ್ತಿರ್ಲಿಲ್ಲ, ನಾನೇ ಪನ್ನೀರನ್ನ ಮನೇಲಿ ಮಾಡ್ತಾಯಿದ್ದೆ. ಇವಾಗ ಅಷ್ಟೊಂದು ಪೇಷನ್ಸ್ ಎಲ್ಲ ಇಲ್ಲ. ನಾನು ನಮ್ಮ ಮನೆಯವರಿಗಾಗಿ ಕಾದೆ, ಫೋನ್ ಮಾಡಿದೆ, ಎಲ್ಲ ಮಾಡಿದೆ. ಮತ್ತು ಆ ಊರೇನು ಗೊತ್ತಾ, ನೆಟ್ವರ್ಕೇ ಸಿಗಲ್ಲ.
ವಿಡಿಯೋ ಕಾಲ್ ಮಾಡಿ, ಇದು ವಾಟ್ಸಪ್ ಕಾಲ್ ಮಾಡಿ ಏನು ಮಾಡಿದ್ರೂ ಫೋನ್ ಸಿಗ್ತಾನೇ ಇಲ್ಲ. ಆಮೇಲೆ ನಮ್ಮ ಮನೆಯವರೇ ಫೋನ್ ಮಾಡಿದ್ರು, ಇಲ್ಲ ಲೇಟ್ ಆಗುತ್ತೆ ಅಂತ ಹೇಳಿದ್ರು, ನೀನು ತಿಂಡಿ ತಿನ್ನು ಅಂತ ಹೇಳಿದ್ರು. ಆಮೇಲೆ ನಾನು 9:30 ಆಯಿತು. ಇಷ್ಟೊತ್ತಿಗೆ ನಂದೆಲ್ಲ ಕೆಲಸನೂ ಆಯಿತು. ನಮ್ಮನೆಯವ್ರು ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಕಾದು ಕಾದು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಆಮೇಲೆ ನನಗನ್ನಿಸ್ತು ಯಾಕೆ ನಾನು ಊರಿಗೆ ಹೋಗಬಾರ್ದು ಅಂತ. ಇವಾಗ ನಾನು ಡಿಸೈಡ್ ಮಾಡಿಕೊಂಡೆ, ನಾನು ಇವ್ರ ಜೊತೆ ಊರಿಗೆ ಹೋಗೋಣ ಅಂತ. ಹೆಂಗಿದ್ರು ನಂದೆಲ್ಲ ಕೆಲಸ ಆಗಿದೆ. ಸ್ನಾನ ಒಂದು ಮಾಡಿ ಪೂಜೆ ಒಂದು ಮಾಡಿದ್ರೆ ನಂದೆಲ್ಲ ಕೆಲಸ ಆಗುತ್ತೆ ಅಂತ ಹೇಳಿ ಪ್ರತಿ ಅರ್ಧ ಗಂಟೆಗೆ ಒಂದು ಸಲ ಫೋನ್ ಮಾಡಿಬಿಟ್ಟು ಈಗ ಬರ್ತೀನಿ ಆವಾಗ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಫೋನ್ ಮಾಡಿದ್ರು, ಇಲ್ಲ ಇನ್ನೂ ಒಂದು 2-3 ಗಂಟೆ ಬೇಕು ಇದು ತುಂಬೋದಕ್ಕೆ, ನೀನು ದೋಸೆ ಹೊಯ್ದಿಡು, ನಾನು ತಿಂಡಿ ತಿಂದ್ಬಿಟ್ಟು ಅವ್ರಿಗೆ ಒಯ್ದು ಕೊಟ್ಟು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಅಂದೆ, ನಾನು ಬರ್ತೀನಿ ರೀ, ಮತ್ತು ನಾನು ಏನು ಮಾಡಲಿ ಅಂತ. ಮತ್ತೇನಾಗುತ್ತೆ ಗೊತ್ತಾ, ಅವ್ರು ಬರೋ ತನಕ ನಾನು ಕಾಯಬೇಕು. ನನಗೆ ಕಾದು ಕಾದು ಒಂಥರ ಸಾಕದಂಗೆ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಇದ್ದು ಕಾಯೋದಕ್ಕಿಂತ ನಾನು ಅವ್ರ ಜೊತೆ ಹೋದರೆ ನನಗೆ ಒಳ್ಳೆಯದು ಅಂತ ಹಾಗೆ ಪ್ಲ್ಯಾನ್ ಮಾಡಿ, ನಮ್ಮನೆಯವ್ರು ಇಲ್ಲಿ ಬರೋ ತನಕನೂ ನಾನು ಹೇಳಿರಲಿಲ್ಲ ಅವರಿಗೆ. ತಿಂಡಿ ತಿನ್ನಬೇಕಿದ್ರೆ ಹೇಳಿದೆ, ನಾನು ಬರಲ್ಲ ಅಂತ ಕೇಳಿದೆ. ಅಯ್ಯೋ ಅದಕ್ಕೇನಂತೆ ಬಾ ಅಂತ ಹೇಳಿದ್ರು. ನಾನು ಅವ್ರು ಬರೋದ್ರೊಳಗೇ ದೋಸೆ ಹೊಯ್ಯೋಣ ಅಂಥೇಳಿ ಈಗ ದೋಸೆನೂ ಕೂಡ ಹೊಯ್ತಾ ಇದ್ದೀನಿ. ಅದೇನಾಯಿತು ಅಂದರೆ ನಾನ್ ಸ್ಟಿಕ್ ಹಂಚನ್ನು ಕೂಡ ಇಟ್ಟು ದೋಸೆ ಹೊಯ್ದೆ. ಅದೇನಾಗಿದೆ ಅಂದರೆ ನಾವು ಪತ್ರೊಡೆನ ಅದರಲ್ಲಿ ಬಿಸಿ ಮಾಡಿ ಮಾಡಿ ಅದು ಯಾಕೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ದೋಸೆನೇ ಏಳ್ತಾ ಇರಲಿಲ್ಲ. ನಾನು ಇನ್ನೊಂದು ನಾನ್ ಸ್ಟಿಕ್ ಹಂಚು ತೊಗೋಬೇಕು. ಆದರೆ ನನಗೆ ನಾನ್ ಸ್ಟಿಕ್ ಹಂಚಲ್ಲಿ ದೋಸೆ ಅಷ್ಟು ಇಷ್ಟ ಆಗಲ್ಲ. ಆದರೆ ಎಮರ್ಜೆನ್ಸಿಗೆ ಬೇಕಾಗುತ್ತಲ್ವ, ಹಾಗಾಗಿ ಅದಿರಲಿ ಅಂತ ನಾನು ತೊಗೋಬೇಕು ಅಂದ್ಕೊಂಡೆ. ನಾನು ಒಂದು 3 ಜನರಿಗೋ 4 ಜನರಿಗೋ ದೋಸೆ ಹೊಯ್ದಾಗಿತ್ತು ಅಷ್ಟೇ. ಒಂದೇ ಹಂಚಲ್ವಾ, ಮತ್ತು ಅದು ತುಂಬ ಉರಿ ಇಟ್ಟು ಹೊಯ್ಯೋಕ್ಕೂ ಬರಲ್ಲ. ಅವರಿಗೆ ಗರಿ ಗರಿ ಹೊಯ್ಯಕ್ಕೆ ಅಂದರೆ ಹೊಯ್ದರೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ, ಹಂಗಾಗಿ ಸ್ವಲ್ಪ ಮೆತ್ತಗೆ ಹೊಯ್ಯೋಕ್ಕಾಗಿ ಸಣ್ಣ ಉರಿ ಇಟ್ಟು ದೋಸೆ ಹೊಯ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಮಧ್ಯೆ ಅವರಿಗೂ ದೋಸೆ ಹೊಯ್ದು ಕೊಟ್ಟೆ ನಾನು. ಅವರು ತಿಂದರು. ಆಮೇಲೆ ನಾನು ದೋಸೆ ಹೊಯ್ದು ಕೊಟ್ಟೆ. ಅವರು ತಿಂಡಿ ತೊಗೊಂಡು ಹೋದರು ಅಲ್ಲಿಗೆ. ದೋಸೆ ಜಾಸ್ತಿ ಇತ್ತಲ್ವ, ಅದಕ್ಕೆ ನಾನು ಯಾವಾಗಲೂ 2 ಬಾಕ್ಸಲ್ಲಿ ಹಾಕ್ತಾಯಿದ್ದೆ. ಆಮೇಲೆ ಬೇಡ ಅಂತ ಹೇಳಿ, ಅದು ತುಂಬ ಒತ್ತಿ ಹಾಕ್ಬಿಟ್ರೆ ಅಂಟ್ಕೊಂಬಿಡುತ್ತೆ. ಅದು ಮೆತ್ತಗೆ ಬೇರೆ ಹೊಯ್ದಿದ್ದೀನ, ಹಾಗಾಗಿ ಅದಕ್ಕೆ ಈ ಉದ್ದ ಬಾಕ್ಸಿಗೆ ಹಾಕೋಣ ಅಂಥೇಳಿ ಉದ್ದ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಹೇಗಿದ್ರು ಕಾರಲ್ಲಿ ಒಯ್ತಾರಲ್ಲ, ಆರಾಮಾಗಿ ಇಟ್ಕೊಂಡು ಹೋಗ್ತಾರೆ ಅಂತ. 12 ಗಂಟೆ ಆಯಿತು. ನಾನು 11 ಗಂಟೆಯಿಂದ ಕಾಯ್ತಾಯಿದ್ದೀನಿ, ಇವಾಗ ಬರ್ತಾರೆ ಅವಾಗ ಬರ್ತಾರಂತ. ಅವ್ರು ಬಂದಿದ್ದು ಮಾತ್ರ 1:15ಗೆ. ನನಗಂತೂ ಕಾದು ಕಾದು ಸಾಕಾಯಿತು. ಕುತ್ಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ಎಡಿಟಿಂಗ್ ಕೂಡ ಮಾಡಿದೆ. ಊರಿಗೆ ಹೋದ್ವಿ. ನಾಳಿನ ವೀಡಿಯೋದಲ್ಲಿ ಅಲ್ಲಿ ಏನೇನಾಯಿತು ಅನ್ನೋದು ನೀವು ನೋಡಬೇಕು ಅಂದರೆ ನಾಳಿನ ವೀಡಿಯೋದಲ್ಲಿ ನೋಡಿ. ಅಲ್ಲಿ ತನಕ ಬಾಯ್.